ಶಾಂತಿ. ದಿನಾಂಕ 9/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ವಿನಾಶಕ್ಕೂ ಮೊದಲು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ಧಾರಣೆ ಮಾಡಿ ಅನ್ಯರಿಗೆ ತಿಳಿಸಿ, ಆಗ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿದೆ. ಪ್ರಶ್ನೆ: ರಾಜಯೋಗಿ ವಿದ್ಯಾರ್ಥಿಗೆ ತಂದೆಯ ನಿರ್ದೇಶನವೇನು? ಉತ್ತರ: ಒಬ್ಬ ತಂದೆಯ ಮಗು ಆಗಿ ನಂತರ ಅನ್ಯರೊಂದಿಗೆ ಮನಸ್ಸನ್ನು ಬೆಳೆಸಬಾರದು ಎಂಬ ನಿರ್ದೇಶನ ನಿಮಗೆ ಇದೆ. ಪ್ರತಿಜ್ಞೆ ಮಾಡಿ ನಂತರ ಪತಿತರಾಗಬಾರದು. ನೀವು ಆ ರೀತಿ ಸಂಪೂರ್ಣ ಪಾವನರಾಗಿ, ಯಾವುದರಿಂದ ತಂದೆ ಹಾಗೂ ಶಿಕ್ಷಕನ ನೆನಪು ಸ್ವತಃ ನಿರಂತರ ಇರಬೇಕು. ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಿ, ಅವರನ್ನೇ ನೆನಪು ಮಾಡಿ, ಆಗ ನಿಮಗೆ ಬಹಳ ತಾಕತ್ತು ಸಿಗುತ್ತಿರುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ಈ ಆಟ ಬಹಳ ಮಜವಾಗಿ ಮಾಡಲ್ಪಟ್ಟಿದೆ. ಇದರಲ್ಲಿ ಸುಖ ಹಾಗೂ ದುಃಖದ ಪಾತ್ರ ನಿಗದಿಯಾಗಿದೆ. ಆದ್ದರಿಂದ ಅಳುವ ಚೀರಾಡುವ ವಿಚಾರ ಇಲ್ಲ. ಬುದ್ಧಿಯಲ್ಲಿರಲಿ, ಮಾಡಲ್ಪಟ್ಟಿರುವುದು ಮಾಡಲಾಗಿದೆ. ಕಳೆದು ಹೋಗಿರುವುದನ್ನು ಚಿಂತನೆ ಮಾಡಬಾರದು. 2. ಇದು ಸಾಮಾನ್ಯವಾದ ತರಗತಿ ಅಲ್ಲ. ಇದರಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕೂರಬಾರದು. ಶಿಕ್ಷಕನನ್ನು ಎದುರಿನಲ್ಲಿ ನೋಡಬೇಕು. ಆಕಳಿಕೆ ಇತ್ಯಾದಿ ಬರದಿರಲಿ. ಆಕಳಿಕೆ ದುಃಖದ ಚಿಹ್ನೆ ಆಗಿದೆ. ವರದಾನ: ಸಂತುಷ್ಟತೆಯ 3 ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ತನ್ನ ಯೋಗಿ ಜೀವನದ ಪ್ರಭಾವವನ್ನು ಬೀರುವಂತಹ ಸಹಜಯೋಗಿಯಾಗಿರಿ. ಸಂತುಷ್ಟತೆ ಯೋಗಿ ಜೀವನದ ವಿಶೇಷ ಲಕ್ಷ್ಯ ಆಗಿದೆ. ಯಾರು ಸದಾ ಸಂತುಷ್ಟವಾಗಿರುತ್ತಾರೆ ಹಾಗೂ ಸರ್ವರನ್ನು ಸಂತುಷ್ಟಪಡಿಸುತ್ತಾರೆ, ಅವರ ಯೋಗಿ ಜೀವನದ ಪ್ರಭಾವ ಅನ್ಯರ ಮೇಲೆ ಸ್ವತಃ ಬೀರುತ್ತದೆ. ಹೇಗೆ ವಿಜ್ಞಾನದ ಸಾಧನಗಳದ್ದು ವಾತಾವರಣದ ಮೇಲೆ ಪ್ರಭಾವ ಬೀರುತ್ತದೆ, ಅದೇ ರೀತಿ ಸಹಜ ಯೋಗಿ ಜೀವನದ್ದು ಪ್ರಭಾವ ಇರುತ್ತದೆ. ಯೋಗಿ ಜೀವನದ 3 ಪ್ರಮಾಣ ಪತ್ರ: 1. ಸ್ವಯಂನೊಂದಿಗೆ ಸಂತುಷ್ಟತೆ, ಮತ್ತೊಂದು ತಂದೆಯ ಸಂತುಷ್ಟತೆ, ಹಾಗೂ 3ನೆಯದ್ದು ಲೌಕಿಕ ಅಲೌಕಿಕ ಪರಿವಾರದ ಸಂತುಷ್ಟತೆ. ಸ್ಲೋಗನ್: ಸ್ವರಾಜ್ಯದ ತಿಲಕ, ವಿಶ್ವ ಕಲ್ಯಾಣದ ಸಿಂಹಾಸನ ಹಾಗೂ ಸ್ಥಿತಿಯ ಕಿರೀಟದ ಮೇಲೆ ವಿರಾಜಮಾನರಿರುವವರೇ ರಾಜಯೋಗಿಯಾಗಿದ್ದಾರೆ. ಓಂ ಶಾಂತಿ.